ಮೈಸೂರು ಮೂಡಾ ಸೈಟ್ ಹಂಚಿಕೆಯ ಗೋಲ್ಮಾಲ್ ಈಗ ಸಿಎಂ ಸಿದ್ದರಾಮಯ್ಯ ಮನೆವರೆಗೆ ಬಂದು ನಿಂತಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೂ ನಿವೇಶನದ ಆರೋಪ. ಸೈಟ್ ಹಂಚಿಕೆಯಲ್ಲಿ ಮೂಡಾ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. 1997ರಲ್ಲಿ ಸ್ವಾಧೀನಪಡಿಸಿಕೊಂಡ ಭೂಮಿಗೆ 2021ರಲ್ಲಿ ಪರಿಹಾರ. ಜಮೀನು ಕಳೆದುಕೊಂಡ ಬಡಾವಣೆಯಲ್ಲೇ ಖಾಲಿ ಸೈಟು ನೀಡದ ಆರೋಪ. ಬೆಲೆ ಬಾಳುವ ವಿಜಯನಗರ ಬಡಾವಣೆಯಲ್ಲಿ ಬೇರೆ ಸೈಟ್. ಸಿಎಂ ಕುಟುಂಬಕ್ಕೆ ಲಾಭ ಮಾಡಿಕೊಡೋದಕ್ಕೆ ಸೈಟ್ ಕೊಟ್ರ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ. ಪರಿಹಾರದ ಬಗ್ಗೆ ಅನುಮಾನ, ಅವರಿಗೆ ನೀಡಿರುವಂತಹ ಪರಿಹಾರ ಇದೆಯಲ್ಲ ಅದರ ಬಗ್ಗೆ ಅನುಮಾನ. ರಾಜ್ಯ ರಾಜಕಾರಣದಲ್ಲಿ ಇದೀಗ ಇದು ಹೊಸ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಮೂಡಾ ನಿವೇಶನಗಳನ್ನ ರದ್ದು ಮಾಡಿ ತನಿಖೆಗೆ ಆದೇಶ. ಅಧಿಕಾರಿಗಳ ತಲೆದಂಡಕ್ಕೆ ಭೈರತಿ ಸುರೇಶ್ ಸೂಚನೆ ಕೊಟ್ಟಿದ್ದಾರೆ. ತನಿಖೆ ನಡೆಸಿ 4 ವಾರಗಳಲ್ಲಿ ವರದಿ ಕೊಡಿ ಅಂತ ಆದೇಶ ಮಾಡಿದ್ದಾರೆ. ಇದರ ಬಗ್ಗೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ, ಭೈರತಿ ಸುರೇಶ್ ಏನು ಹೇಳಿದ್ದಾರೆ ನೋಡಿ. 4 ವಾರದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿ ತನಕ ಯಾವ್ಯಾವುದು ಈ ಒಂದು ವರ್ಷದಿಂದ ನಮ್ಮ ಸರ್ಕಾರದಿಂದ ಆಗಿ ಬಂದಮೇಲೆ ರಿಜಿಸ್ಟ್ರೇಷನ್ಸ್ ಆಗಿದ್ರೆ, ಅಲಾಟ್ಮೆಂಟ್ಸ್ ಆಗಿದ್ರೆ, ಅದಕ್ಕೆ ಮುಂಚೆ 1 ವರ್ಷ ಅಲಾಟ್ಮೆಂಟ್ ಮಾಡಿದರೆ ಎಲ್ಲ ಅಲಾಟ್ಮೆಂಟ್ಸನ್ನು ನಾನು ಅಮಾನತ್ ಮಾಡ್ತೀನಿ. ಯಾರಿಲ್ಲಿ ಅಧಿಕಾರಿಗಳು ಇದ್ದರು ಅವ್ರು ಯಾರನ್ನೂ ಇಲ್ಲಿ ಇಡೋಲ್ಲ. ಈಗ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಈ ಜಾಗದಿಂದ ಖಾಲಿ ಮಾಡಿಸೋದು, ಸಸ್ಪೆಂಡ್ ಮಾಡೋದು ಆಮೇಲೆ ಪ್ರೂವ್ ಆಗಬೇಕಲ್ಲ, ಆದರೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಇನ್ಕ್ಲೂಡಿಂಗ್ ಕಮಿಷನರ್ ಅವ್ರನ್ನಾಗಲಿ, ಸೆಕ್ರೆಟರಿ ಆಗಲಿ, ಅವನು ಇಂಜಿನಿಯರ್ ಹೇಳಿದಲ್ಲ, ಯಾರೋ ಒಬ್ಬನು AEE ಅಂತ ಅವನಿಂದ ಹಿಡಿದು ಯಾರ್ಯಾರು ಮೇನ್ ಸ್ಟ್ರೀಮಲ್ಲಿ ಇದ್ದಾರೆ ಎಲ್ಲಾರನ್ನೂ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಬಿಜೆಪಿಯವರ ಕಾಲದಲ್ಲಿ ಆಗಿರ್ಬೋದು ಕೊಟ್ಟಿರ್ತಕ್ಕಂಥ. ಫಸ್ಟ್ ನೀವು ತಿಳ್ಕೊಳ್ಳಿ, ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ. ಈ ಕಡೆ ಕೆಸರೆ ಇದೆಯಲ್ಲ, ಅದನ್ನ ನನ್ನ ಬಾಂಬೈದ ತಗೊಂಡಿದ್ದ. ನನ್ನ ಬಾಂಬೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ ಹೋಗಲಿಲ್ಲ. 50-50 ಕೊಡಬೇಕು ಅಂತ ಮಾಡಿದವರು ಯಾರು? ಬಿಜೆಪಿಯವರು. ನಮ್ಮ ಜಮೀನನ್ನ 3 ಎಕರೆ 16 ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ. ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. ಇಟ್ ಯು ಫಾಲೋ? ಇಟ್ ಇಸ್ ನಾಟ್ ದಟ್ ಅವರ್ ಲ್ಯಾಂಡ್ ಹ್ಯಾಸ್ ಬಿನ್ ಅಕ್ವೈರ್ಡ್, ಮೈ ವೈಫ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಅಕ್ವೈರ್ಡ್. ಹಂಚ್ಬಿಟ್ರು. ಕೊಡ್ಬೇಕು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡ್ಬೇಕಲ್ಲ, ಲೀಗಲ್ ಆಗಿ ಕೊಡಬೇಕಾ ಬೇಡ? ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ 50-50 ಕೊಡಕ್ಕೆ ಅಂತ ಅವ್ರು ಒಪ್ಕೊಂಡ್ರು. ಆಯ್ತು ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತ ಅಂದ್ರೆ. ನಿಮ್ಗೇನು ನಿಯಮಾವಳಿಗಳಿದಾವೆ, ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು, ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್? ನಮ್ಮ ಜೊತೆಗೆ ಮೈಸೂರಿನ ವರದಿಗಾರ ಮಧುಸೂದನ್ ಇದ್ದಾರೆ. ಮಧುಸೂದನ್, ಏನಿದು ಮೈಸೂರು ಹೊರತುಪಡಿಸಿ ಬೇರೆ ಜನರಿಗೆ ಅರ್ಥ ಆಗುವಂತೆ ಹೇಳೋದಾದರೆ ಸೈಟ್ ಹಂಚಿಕೆ ಏನು, ಗೋಲ್ಮಾಲ್ ಏನು ನಡೆದಿದೆ ಇದರಲ್ಲಿ? ಪ್ರಶಾಂತ್, ಇಲ್ಲಿ ಸ್ಪಷ್ಟ ಇದೇನು ಅಂತ ಹೇಳಿದ್ರೆ 2020-21ರಲ್ಲಿ ಈ 50-50 ಅನುಪಾತ ಮೈಸೂರು ಮೂಡಾದಲ್ಲಿ ಜಾರಿ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ. ಅಂದ್ರೆ 50-50 ಅನುಪಾತ ಅಂತ ಹೇಳಿದ್ರೆ ಮೊದಲಿಗೆ ಈ ಮೂಡಾಗಳಲ್ಲಿ ಸೈಟ್ ಗಳನ್ನ ಮಾಡ್ಲಿಕ್ಕೆ ರೈತರಿಂದ ಭೂಮಿ ತಗೊಂಡಾಗ ಭೂಮಿ ಕೊಟ್ರೆ ಆ ಭೂಮಿಗೆ ಒಂದು ಬೆಲೆ ನಿಗದಿ ಕೊಡ್ತಿದ್ರು ದುಡ್ಡನ್ನ. ಜನ ಅದನ್ನ ಈಸ್ಕೊಳ್ಳೋಕೆ ಮುಂದೆ ಬರದೇ ಇದ್ದಾಗ ಆ ಲೇಔಟ್ ನ ಡೆವಲಪ್ ಮಾಡಿದ್ಮೇಲೆ ಆ ಭೂಮಿನಲ್ಲಿ 2 ಸೈಟ್ ಕೊಡುವಂತದ್ದು, ಅವರಿಗೆ ಒಂದಷ್ಟು ಹಣ ಕೊಡುವಂತದ್ದನ್ನೆಲ್ಲ ಮಾಡಿದ್ರು. ಅಂದ್ರೆ ಈ ಪರಿಹಾರಗಳನ್ನ ಈ ಒಂದು ನಿಯಮವನ್ನ ಜಾರಿಗೆ ತರ್ತಾರೆ. ಈ ನಿಯಮ ಅಂತೇನು?
ಮಾತ್ರ 1 ಎಕರೆ ಭೂಮಿಯನ್ನ ಮೂಡ ನಾವು ಪಡ್ಕೊಂಡ್ವಿ ಅಂತ ಹೇಳಿದ್ರೆ ಅದನ್ನ ಡೆವಲಪ್ ಮಾಡುವಂಥದ್ದು. ಅದನ್ನ ಡೆವಲಪ್ ಮಾಡಿದ್ರೆ ಬಹುಶಃ ಅದರಲ್ಲಿ ಒಂದು 22 ಸೈಟ್ಗಳು ಬರ್ತವೆ ಅಂತ ಹೇಳಿದ್ರೆ ಅದರಲ್ಲಿ 11 ಸೈಟ್ಗಳನ್ನ ರೈತರಿಗೆ ಕೊಟ್ಟು ಇನ್ನು 11 ಸೈಟ್ಗಳನ್ನ ಕೂಡ ಡೆವಲಪ್ ಮಾಡಿರ್ತಕ್ಕಂಥ ಸೈಟ್ಗಳನ್ನ ಮಾರಾಟ ಮಾಡ್ಕೊಳ್ಳುವಂಥದ್ದು, ತನ್ನ ಸ್ಪರ್ಧೆಗೆ ಇಟ್ಕೊಳ್ಳುವಂಥದ್ದು. ಇದು ರೂಲು, 2020 ಬಂದಂತ ರೂಲು. ಆದ್ರೆ ಈಗ ಅವ್ಯವಹಾರ ಆಗಿದೆ ಅಂತ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಈ ಒಂದು ಆದೇಶ ಬರುತ್ತಲ್ಲ, ಈಗ ಆದೇಶ ಯಾವುದೇ ಒಂದು ಆದೇಶ ಬಂದ್ರೆ ಅವತ್ತಿನ ಮುಂದೆ ಜಾರಿ ಆಗ್ಬೇಕು ಅಥವಾ ಆದೇಶ ತಂದಾಗ ಹೇಳ್ಬೇಕು ಹಿಂದೆ ಇರತಕ್ಕಂಥವು ಪೂರ್ವ ಅನ್ವಯ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಯಾವ ಸ್ಪಷ್ಟನೆಯೂ ಕೂಡ ಅದಕ್ಕೆ ಇಲ್ಲ. ಅದಾದ ನಂತರದಲ್ಲಿ ಏನೇ ಒಂದು ಆದೇಶ ಬರುತ್ತೆ, ಈ ಆದೇಶ ಬಂದ ತಕ್ಷಣ ಹಿಂದೆ 1968-69 ಆಚೆಗೆ ಕೂಡ ಜನ ಯಾರೆಲ್ಲ ಮೂಡಾದಲ್ಲಿ ಸೈಟ್ಗಾಗಿ ಅರ್ಜಿಯನ್ನ ಹಾಕಿರ್ತಾರೆ ಅಂತವ್ರಿಗೆಲ್ರಿಗೂ ಕೂಡ ಈ ನಿಯಮದಲ್ಲಿ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಈಗ ಇರ್ತಕ್ಕಂಥ ಆರೋಪ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಿರ್ತಕ್ಕಂಥ ಸೈಟ್ಗಳು ಕೂಡ ಸಿಗುತ್ತೆ. ಯಾಕಂತ ಹೇಳಿದ್ರೆ ಅವರು 1997ರಲ್ಲಿ ಅವರ ತಮ್ಮ ಏನಿದೆ, ತಮ್ಮ ಇದ್ದಂತ ಸಂದರ್ಭದಲ್ಲಿ ಅದು ಅಕ್ವೈರ್ ಆಗಿದೆ. ಅಕ್ವೈರ್ ಆದ್ಮೇಲೆ ಅಲ್ಲಿ ಲೇಔಟ್ ಕೂಡ ಆಗುತ್ತೆ. ಆದ್ರೆ 1997ರಲ್ಲಿ ಅಕ್ವೈರ್ ಆದದ್ದನ್ನ 98ರಲ್ಲಿ ಡಿನೋಟಿಫೈ ಮಾಡ್ಕೊಂತಾರೆ. ಅವಾಗ ಮೂಡಾಗೆ ಅರ್ಜಿಯನ್ನ ಹಾಕೊಳ್ತಾರೆ, ಅಷ್ಟು ಲೇಔಟ್ ಆಗಿರುತ್ತೆ. ಲೇಔಟ್ ಮಾಡ್ಕೊಟ್ಟಿದ್ರೆ ನಮ್ಗೆ ಬದಲಿ ಜಾಗ ಕೊಡಿ ಅಂತ ಹೇಳಿ. ನೀವು ಇಲ್ಲಿ ಸ್ಪಷ್ಟ ಅರ್ಥ ಮಾಡ್ಕೋಬೇಕು. ಅವ್ರ ಜಾಗ 3 ಎಕರೆ 16 ಗುಂಟೆ ಏನಿತ್ತು ಅದನ್ನ ಮೂಡ ಅಕ್ವೈರ್ ಮಾಡ್ಕೊಂಡಿರುತ್ತಲ್ಲ, ಅದಕ್ಕೆ 3,54,700 ರೂಪಾಯಿ ಅಷ್ಟೇ ಫಿಕ್ಸ್ ಮಾಡಿರ್ತಾರೆ. ಅಂದ್ರೆ ಅವರ ಮೂಲ ಪರಿಹಾರ ಇರ್ತಕ್ಕಂಥದ್ದು 3,54,700. ಸರಿ, ಅದನ್ನ ತಗೊಳ್ಳೋದಿಲ್ಲ. ತಗೊಳ್ಳದೆ 2000 ಅಂದ್ರೆ 97 ಆದ್ಮೇಲೆ 2014ರಿಂದನೂ ಕೂಡ ಅವರು ಮೂಡಾಗೆ ಮತ್ತೆ ಅರ್ಜಿ ಹಾಕೊಂಡು ಬರ್ತಾರೆ, ನಮ್ಗೆ ಸರಿಯಾಗಿ ಪರಿಹಾರ ಕೊಡಿ ಅಂತೇಳಿ. ಅವಾಗ ಒಂದು ಆದೇಶ ಆಗತ್ತೆ ಮೂಡಾದಲ್ಲಿ. ಅವ್ರ ಭೂಮಿ ಏನ್ ತಗೊಂಡಿರ್ತಾರೆ, 3 ಎಕರೆ 16 ಕುಂಟೆ ಏನ್ ತಗೊಂಡಿರ್ತಾರೆ, ಸಮಾನಾಂತರವಾಗಿ 3 ಎಕರೆ 16 ಕುಂಟೆ ಡೆವಲಪ್ ಮಾಡದೇ ಇರತಕ್ಕಂಥದ್ದು ಕೃಷಿ ಭೂಮಿಯನ್ನ ನಾವು ಕೊಡ್ತೀವಿ ಅಂತೇಳಿ ಅದನ್ನು ಕೂಡ ಒಪ್ಪಿರೋದಿಲ್ಲ. ಯಾವಾಗ 20 ಈ ನಿಯಮ ಬರುತ್ತೆ, 21 ಅಕ್ಟೋಬರ್ನಲ್ಲಿ, ಅದೇ 2021 ಅಕ್ಟೋಬರ್ನಲ್ಲಿ ಒಂದು ಅರ್ಜಿಯನ್ನ ಹಾಕೊಳ್ತಾರೆ. ಅರ್ಜಿ ಹಾಕಿದಂತ 5 ದಿನದಲ್ಲಿ ಅರ್ಜಿ ಇತ್ಯರ್ಥ ಆಗತ್ತೆ. ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅರ್ಜಿ ಹಾಕೊಂಡ ತಕ್ಷಣ 50-50 ಅನುಪಾತದಲ್ಲಿ ನೀವು ಕೊಡುವಂತ ಪರಿಹಾರ ಇರುತ್ತೆ, ಅದಕ್ಕೆ ನಮ್ಗೆ ಓಕೆ ಅಂತ. ಈಗ ಬರೋಣ ಜಾಗ. ಈಗ ಸಿದ್ದರಾಮಯ್ಯ ಆಗ ಮೂಡಾ ಚೇರ್ಮನ್ ಯಾರಿದ್ರು ಮಧು? ಅವಾಗ ರಾಜೀವ್ ಇರ್ತಾರೆ. ಈಗ HV ರಾಜು ಕಾಂಗ್ರೆಸ್ ನಲ್ಲಿದ್ದಾರೆ. ಈಗ ಕಾಂಗ್ರೆಸ್ ನಲ್ಲಿದ್ದಾರೆ. ಇಲ್ಲಿ ಒಂದು ಮಾರಲ್ ಇದೆ. ಅಂದ್ರೆ ಈಗ ಡೆವಲಪ್ ಮಾಡಿರ್ತಕ್ಕಂಥದ್ದು ಮೈಸೂರಿನ ರಿಂಗ್ ರಸ್ತೆ. ಅಂದ್ರೆ ಈಗ ನಾವು ಮೈಸೂರಿನಿಂದ ಮೈಸೂರು ಹೃದಯ ಭಾಗದಿಂದ ಸುಮಾರು 12 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು. ಅಲ್ಲಿ ಒಳಗಡೆ ಲೇಔಟ್ ಮಾಡಿದ್ದಾರೆ. ಅಂದ್ರೆ ಇವರ ಜಾಗವನ್ನು ಏನ್ ತಗೊಂಡ್ರು ಆ ಜಾಗದಲ್ಲಿ ಭೂಮಿಯಲ್ಲಿ ಸೈಟ್ಗಳನ್ನ ಮಾಡಿದ್ದಾರೆ. ಸಪೋಸ್ ಈಗ 50-50 ಅನುಪಾತದಲ್ಲೇ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸೈಟ್ಗಳೆಲ್ಲ ಖಾಲಿ ಇದೆ. ಅಂದ್ರೆ ಏನು, ಯಾವ ರೈತರಿಂದ ಭೂಮಿ ತಗೊಂಡಿರ್ತೀರಿ ಅಲ್ಲಿ ಡೆವಲಪ್ ಮಾಡಿರ್ತೀರಿ, ಡೆವಲಪ್ ಮಾಡಿರೋದ್ರಲ್ಲಿ ಅರ್ಧ ಅವ್ರಿಗೆ ಬಿಟ್ಟು ಕೊಡ್ಬೇಕು, ಇನ್ನು ಅರ್ಧ ನೀವು ಇಟ್ಕೋಬೇಕು ಅಂತ ಹೇಳಿ. ಸೊ ಸಪೋಸ್ ಅಲ್ಲೇ ಕೊಡ್ಬೋದಿತ್ತಲ್ಲ, ಅಲ್ಲೇ ತಗೊಳ್ಬೋದಿತ್ತಲ್ಲ. ಸಮಾನಾಂತರ ಅಂತ ಹೇಳಿದ್ರೆ ಈಗ ಸಪೋಸ್ ಅಲ್ಲಿ ಇರ್ತಕ್ಕಂಥದ್ದು ಈಗ ಮೂಲ 2,500ರಿಂದ 3,000 ಒಂದು ಚದರ ಅಡಿಗೆ ಬೆಲೆ ಇರ್ತದೆ. ಈ ಮಾರ್ಕೆಟ್ ರೇಟ್ ಏನಿದೆ ಈಗ ಅವರು ಕೊಟ್ಟಿದ್ದ ಈ ವಿಜಯನಗರ ಬಡಾವಣೆಯಲ್ಲೂ ಮತ್ತು ಆ ನಿರ್ಮಿಸಿರ್ತಕ್ಕಂಥ ಲೇಔಟ್ ಮಾರ್ಕೆಟ್ ರೇಟ್ ವ್ಯತ್ಯಾಸ ಏನಿದೆ? ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಇವರ ಪಾರ್ವತಿ ಅವರ ಹತ್ರ ತಗೊಂಡಿರ್ತಕ್ಕಂಥ ಜಮೀನ್ ಏನಿದೆ, ಜಮೀನಲ್ಲಿ ಈಗ ಸರಿಸುಮಾರು ಒಂದು 2,500ರಿಂದ 3,000ವರೆಗೆ ಮಾರ್ಕೆಟ್ ರೇಟ್ ಇದೆ ಸ್ಕ್ವೇರ್ ಫೀಟ್ಗೆ ಅಲ್ಲಿ ನಡೆಯುವಂಥದ್ದು. ಈಗ ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು, ಈಗ ನೀವು ಬೆಂಗಳೂರಿನಲ್ಲಿ ಡಾಲರ್ಸ್ ಕಾಲೋನಿ ಅಂತ ಏನ್ ಹೇಳ್ತೀರಾ ಆ ರೀತಿಯಾದಂತ ಜಾಗ, ವಿಜಯನಗರ ತುಂಬಾ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಜಾಗ. ಅದರಲ್ಲೂ ಕೂಡ ವಿಜಯನಗರದ 2 ಬಡಾವಣೆಗಳ 3 ಫೇಸ್ಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಸೈಟ್ಗಳನ್ನ ಕೊಟ್ಟಿದ್ದಾರೆ. ಒಂದು 80 ಫೀಟ್ ರೋಡ್ಗಳು ಇರ್ತಕ್ಕಂಥದ್ದು, 100 ಫೀಟ್ ರೋಡ್ಗಳು ಇರ್ತಕ್ಕಂಥದ್ದು, ಕಮರ್ಷಿಯಲ್ ಸೈಟ್ಗಳು ಇರುವಂತಹ ಜಾಗಗಳೇನಿವೆ ಆ ಜಾಗಗಳಲ್ಲಿ ಒಂದೊಂದೇ ಕಡೆಗಳಲ್ಲಿ 2, 3, 4 ಈ ರೀತಿಯಾಗೆಲ್ಲ ಸೈಟ್ ಕೊಟ್ಟಿದ್ದಾರೆ. ಸಪೋಸ್ ವಿಜಯನಗರ 3ನೇ ಅಂತ ಈ ಬ್ಲಾಕ್ ನಲ್ಲಿ ಇವ್ರಿಗೆ 213ರಿಂದ 216ವರೆಗೆ ಒಟ್ಟು 4 ಸೈಟ್ ಇದೆ. ಅದು ವಿಜಯನಗರ 3ನೇ ಹಂತದ ಮೇನ್ ರೋಡ್ ನಲ್ಲಿ ಬರುವಂತದ್ದು, ಕಮರ್ಷಿಯಲ್ ಜಾಗಗಳಾಗುವಂತದ್ದು ಎಲ್ಲವೂ ಕೂಡ 60-40 ಸೈಟ್ಗಳು. ಅಲ್ಲಿ ಸರಿಸುಮಾರು 12,000 ಇದೆ. ಅಂದ್ರೆ 2,500 ಸ್ಕ್ವೇರ್ ಫೀಟ್ ಬೆಲೆ ಬಾಳುವಂತ ಭೂಮಿನ ಮೂಡ ಈಗ ಇಟ್ಕೊಂಡು ಬದಲಿಯಾಗಿ ಸುಮಾರು ಒಂದು 12,000 ಸ್ಕ್ವೇರ್ ಫೀಟ್ಗೆ ಬಾಳುತ್ತೆ ಅನ್ನೋ ಕಡೆ ಭೂಮಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಸಮಾನಾಂತರ ಭೂಮಿ ಪರಿಹಾರ ಹೇಗಾಗುತ್ತೆ? ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಸಿದ್ದರಾಮಯ್ಯನವರು ಇಷ್ಟೇ ಮಾತ್ರ ಹೇಳಿದ್ರು, ಅದು ಬಿಜೆಪಿ ಕಾಲದ್ದು, ಬಿಜೆಪಿ ಅವ್ರು ಕೊಟ್ರು ಅಂತೇಳಿ. ಆದ್ರೆ ಸಮಾನಾಂತರವಾಗಿ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳು ಅವರನ್ನ
ತುಷ್ಟೀಕರಿಸಕ್ಕೆ ಅವ್ರನ್ನ ಓಲೈಸ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಈಗ ಎದ್ದಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಅದೇ. ಯಾಕಂತ ಹೇಳಿದ್ರೆ 2020ರಿಂದ ಆಚೆಗೆ ಈ ಒಂದು ನಿಯಮ ಏನ್ ಬರುತ್ತೆ, ನಿಯಮ ಬಂದ ತಕ್ಷಣ ಇದು ಕೇವಲ ಸಿದ್ದರಾಮಯ್ಯನವ್ರು ಅಷ್ಟೇ ಅಲ್ಲ, ಅವ್ರ ಕುಟುಂಬ ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಕುಳಗಳು ಮತ್ತೆ ಇಲ್ಲಿದ್ದಂತ ರಾಜಕಾರಣಿಗಳೇನಿದ್ರು ಹಳೆಯ ಫೈಲ್ಗಳನ್ನ ಹುಡುಕ್ತಿದ್ರು. ಹಳೆಯ ಫೈಲ್ಗಳನ್ನ ಹುಡುಕಿ ಅವ್ರ ಪರಿಹಾರಗಳಾಗಿರ್ಲಿಲ್ವಲ್ಲ ಅಂತವ್ರಿಗೆಲ್ರು ಕೂಡ ಬದಲಿ ಜಾಗವನ್ನ ಕೊಡ್ತೀವಿ ಅಂತೇಳಿ ಅವ್ರ ಜೊತೆಯಲ್ಲಿ ಶಾಮೀಲಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಶಾಮೀಲಾಗಿ ಈ ಪರಿಹಾರದ ನೆಪದಲ್ಲಿ ಅಲ್ಲಿ ಮೈಸೂರಿನ ಬಹುತೇಕ ರಾಜಕಾರಣಿಗಳು ಲೇಔಟ್ ಮಾಡೋರೇ ಅಲ್ವಾ? ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಲ್ಲ, ನೇರವಾಗಿ ಲೇಔಟ್ ಮಾಡ್ತಾರೆ ಅಥವಾ GPA ಅದನ್ನ ಇಟ್ಕೊಂಡು ಲೇಔಟ್ ಮಾಡ್ತಾರೆ. ಬಹಳ ಸ್ಪಷ್ಟವಾಗಿದೆ. ಒಂದು, ಸಿದ್ದರಾಮಯ್ಯನವರ ಪತ್ನಿಯ ಕೇಸನ್ನ ನೀವು 1997 ಅಂತ ಹೇಳೋದಾದ್ರೆ 1967 ಮತ್ತೆ 68 ಅಂದ್ರೆ ಬಹುಶಃ ಲೆಕ್ಕ ಹಾಕೊಳ್ಳಿ. 1967, 68 ಅಂತಂದ್ರೆ ಅವತ್ತು ಭೂಮಿ ಕಳ್ಕೊಂಡವ್ರಿಗೆ ಸಾವಿರಗಳಲ್ಲಿ ಪರಿಹಾರ ಸಿಕ್ಕಿರುತ್ತೆ. ಇವತ್ತು ಕೊಟ್ಟಿದ್ದಾರೆ ಅಂದ್ರೆ 2022ರಲ್ಲಿ ಅವ್ರಿಗೆ ಮಧು, ಈಗ ಬೈರತಿ ಸುರೇಶ್ ಏನ್ ಹೇಳಿದ್ರು, ಇಲ್ಲ ತನಿಖೆ ಮಾಡ್ತೀವಿ ಅಂತಕ್ಕಂಥ ಏನಾದ್ರೂ ಹೋಲ್ಡ್ ಮಾಡ್ಲಾಗಿದ್ದೇನೆ ಈ ರೀತಿ ಕೊಟ್ಟಿರ್ತಕ್ಕಂಥ ನಿವೇಶನಗಳು? ಈಗ ಅವ್ರು ಬಂದಿರ್ತಕ್ಕಂಥದ್ದು 3 ದಿನಗಳ ಹಿಂದೆ. ಒಂದು, ಇಲ್ಲಿವರೆಗೆ ಆಗೋಗಿರೋ ಎಲ್ಲವೂ ಕೂಡ ಆಗಿದೆ. ಇದರ ಹಿಂದೆ ಕೂಡ ಸರ್ಕಾರ ಈ 50-50 ಅನುಪಾತ ಏನಿದೆ ಅದನ್ನ ನಿಲ್ಸಿ ಅಂತ ಕೇಳಿದೆ. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ನೀವು 2020ರಲ್ಲಿ ಆದೇಶ ಜಾರಿ ಆಗತ್ತೆ, ಈಗ ನಿಲ್ಸಿ ಅಂತ ಹೇಳಿದಿರಿ. ಸರಿ, ನಿಲ್ಸೋಣ. ಆದ್ರೆ ಇಲ್ಲಿವರೆಗೆ ಕೊಟ್ಟಿದ್ದೀರಲ್ಲ, ಇದು ಕೊಟ್ಟಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದು ತನಿಖೆ ಮಾಡೋದು ಯಾರು ಅಂತೇಳಿ. ಈಗ ಬೈರತಿ ಹೇಳುವಂತದ್ದು ಏನಂತ ಹೇಳಿದ್ರೆ, ಇನ್ನು ಈಗ 1 ವರ್ಷಗಳಿಂದ ಏನಾಗಿದೆ ಅವುಗಳನ್ನ ಚೆಕ್ ಮಾಡಕ್ ಹೇಳ್ತೀನಿ ಅಂತೇಳಿ. ಬಹುಶಃ ಇದು ಈಗ ಏನು ಸೆಷನ್ ಶುರು ಆಗ್ತಿದೆ, ಸೆಷನ್ ದೊಡ್ಡ ಮಟ್ಟದ ವಿಚಾರವಾಗಿ ರೈಸ್ ಆಗ್ಬಹುದು. ಅದನ್ನ ಸೇಪೆ ಹಚ್ಕೊಳ್ಳಿಕ್ಕೆ 1 ತಿಂಗಳ ಕಾಲ ತನಿಖೆ ನಡೀತಿದೆ ಅಂತೇಳಿ ಇದನ್ನು ಮುಂದೂಡುವಂತ ತಂತ್ರ ಏನಾದ್ರು ಸರ್ಕಾರ ಮಾಡಿರ್ಬೋದು ಅನ್ನೋದು ನೋಡೋಣ ಏನಾಗುತ್ತೆ ಅಂತ. ಯಾಕಂದ್ರೆ ಮುಖ್ಯಮಂತ್ರಿಗಳ ಪತ್ನಿಯ ಹೆಸರು ಬಂದಿದೆ, ಆ ಕಾರಣದಿಂದ ಸಾಕಷ್ಟು ಸಂಚಲನವನ್ನು ಕೂಡ ಉಂಟು ಮಾಡ್ತಾ ಇದೆ. ಆದರೆ ಕೊಟ್ಟಿದ್ದು BJP ಸರ್ಕಾರದ ಕಾಲದಲ್ಲಿ. ಮೂಡ ಅಧ್ಯಕ್ಷರಾಗಿ HV ರಾಜೀವ್ ಇದ್ರು, ಆಗ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಇಂಥ ಆರೋಪಗಳು ಬಂದಿಲ್ಲ ಇಲ್ಲಿವರೆಗೆ. ಈ ಪ್ರಕರಣದಲ್ಲೂ ಏನಿದೆ, ಕಾನೂನಿನ ವ್ಯಾಖ್ಯಾನ ಏನು, ಕೊಡ್ಲಿಕ್ಕೆ ಬರುತ್ತಾ ಇಲ್ವಾ, ಅದು ತನಿಖೆಯಿಂದ ಸ್ಪಷ್ಟವಾಗಬೇಕಾಗಿದೆ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.